ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಅದಕ್ಕೆ ನನಗೆ ತುಂಬಾ ಭಯ ಆಯ್ತು ಮೈನಾ, ಅದಕ್ಕೆ ನಿನಗೆ ಕಾಲ್ ಮಾಡ್ತಾ ಇದ್ದೀನಿ. ಅಕ್ಕ, ನೀವೇನು ಹೆದರ್ಕೋಬೇಡಿ. ನಮ್ಮನ್ನ ಮೀರಿ ಆ ನರ್ತನ ನಿಮ್ಮನ್ನ ಏನು ಮಾಡೋಕ್ಕಾಗಲ್ಲ. ಅವ್ರಿನ ಮೇಲೆ ನಿಮ್ಮನ್ನ ಹುಡ್ಕೊಂಡು ಬರೋದಿಲ್ಲ. ಅದಕ್ಕೇನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ಅದನ್ನೆಲ್ಲ ನಾನು ನೋಡ್ಕೋತೀನಿ, ನೀವು ಧೈರ್ಯವಾಗಿರಿ. ಸರಿನಮ್ಮ, ನಾನು ನಿಮಗೇನಾದರೂ ಇದ್ರೆ ಫೋನ್ ಮಾಡ್ತೀನಿ. ಸರಿ ಅಕ್ಕ, ಜೋಪಾನ. ಏನು ಮಾಡಲಿ, ಈ ವಿಷಯನ ಪುಷ್ಪಕ್ ಸರ್ಗೆ ಹೇಳ. ಪುಷ್ಪಕ್ ಸರು ನರ್ತನ ಇಬ್ರು ಮದುವೆ ಮಾಡ್ಕೊಳಕ್ಕೆ ಹೋಗ್ತಾವ್ರೆ. ಈಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಅವರಿಬ್ರು ಮಧ್ಯೆ ಏನಾದರೂ ಜಗಳ ಬರುತ್ತಾ? ಏನು ಮಾಡಲಿ ಅಂತಾನೆ ಗೊತ್ತಾಯ್ತಿಲ್ವಲ್ಲ. ಈ ವಿಷಯನ ಹಿಂಗೆ ಬಿಡೋದಕ್ಕೂ ಆಗೋದಿಲ್ಲ. ಏನು ಮಾಡಬೇಕು ಅಂತಾನೆ ಗೊತ್ತಾಯ್ತಿಲ್ವಲ್ಲ. ತಲೆ ಚಚ್ಕೊಂಡೆ. ಆ ನರ್ತನನ್ನ ನಂಬೇಡ. ಅವಳು ಯಾವತ್ತಿದ್ರು 2 ತಲೆ ಹಾವು ಅವಳಿಂದ ಅಪಾಯನೇ ಅಂತ. ನನ್ ಮಾತ್ ಕೇಳಿದ್ಯಾ ನೀನು? ಜೊತೆಲೆ ಎದ್ಕೊಂಡು ಬೆನ್ನಿಗೆ ಚೂರಿ ಹಾಕ್ಯಾಳ. ಇಷ್ಟೆಲ್ಲ ಗೊತ್ತಿದ್ರು ಸುಮ್ನಾದಿಯಲ್ಲ. ಹೋಗಿ ಕೇಳ್ಬೇಕಾಗಿತ್ತು, ಹಿಂಗ್ಯಾಕ್ ಮಾಡಿದ್ವಾ ಅಂತಂದು ಕೇಳಿ 4 ಕಪಾಳಕ್ಕೆ ಬಾರಿಸ್ಬೇಕಾಗಿತ್ತು. ಅದ್ ಹಾಗಲ್ಲ ಮಮ್ಮಕ್ಕ. ಏನ್ ಹಾಗಲ್ಲ ಹೀಗಲ್ಲ? ತಪ್ಪೆಲ್ಲ ನಿಂದೆ ಮೈನಾ. ಹೋಗಿ ಹೋಗಿ ಅವಳು ನಂಬಿದ್ಯಲ್ಲ. ನೀನ್ ಮಾಡ್ತಿರೋದೇ ದೊಡ್ಡ ತಪ್ಪು. ಅವಳ್ದು ಒಂದ್ ಜನ್ಮನ. ಬಾ ಈಗ್ಲೇ ಹೋಗಿ ಅವಳನ್ನ ಕೇಳೋಣ. ಇವತ್ 2ರಲ್ಲಿ 1 ಡಿಸೈಡ್ ಆಗ್ಬಿಡ್ಬೇಕು. ಒಂದ್ ನಿಮಿಷ ನನ್ ಮಾತ್ ಕೇಳು. ಯಾಕೆ ಸುಮ್ನೆ? ಏನೇ ಹೇಳ್ತಿದ್ಯಾ ನೀನು? ಅವಳು ಇಷ್ಟೆಲ್ಲ ಕುತಂತ್ರ ಮಾಡಿರೋದ್ ಗೊತ್ತಾದ್ಮೇಲೂ ಸುಮ್ನೆ ಇರ್ಬೇಕು ಅಂತಿದ್ಯಾ? ಅದಾಗಲ್ಲ, ಏನೋ ನಡೆದಿರುತ್ತೆ, ಅದಕ್ಕೆ ಅವಳು ಆತರ ಮಾಡಿರ್ತಾಳೆ. ಅಂತದ್ ಏನೇ ಕಾರಣ ಇರುತ್ತೆ? ನೀನ್ ಚೆನ್ನಾಗಿರ್ಬಾರ್ದು ಅಂತಾನೆ ಅವಳು ಹೀಗೆಲ್ಲ ಮಾಡಿರೋದು. ಅಲ್ಲ ಖುಷಿ, ಸ್ವಲ್ಪ ಕೋಪ ಮಾಡ್ಕೊಳ್ದೆ ಆರಾಮಾಗಿ ಹೇಳ್ಬೋದಲ್ವಾ? ಏನಕ್ಕ ನೀವು ಹೀಗೆ ಮಾತಾಡ್ತಿದ್ದೀರಲ್ಲ? ಒಂದ್ ಹೆಣ್ಣಾಗಿತ್ಕೊಂಡು ಇನ್ನೊಂದ್ ಹೆಣ್ಣಿಗೆ ಅನ್ಯಾಯ ಮಾಡೋದಕ್ಕೆ ಅವಳಿಗೆ ಹೇಗಾದ್ರೂ ಮನ್ಸ್ ಬಂತು? ಸ್ಟಾಪ್ ಇಟ್ ಖುಷಿ. ನಿನಗ್ ನನ್ ಬಗ್ಗೆ ಏನ್ ಗೊತ್ತಿದೆ ಅಂತ ಇಷ್ಟೆಲ್ಲ ಮಾತಾಡ್ತಾ ಇದೀಯಾ? ನಾನೇನೋ ಮೈನನ್ ಜೀವನ ಹಾಳಾಗೋಗ್ಲಿ ಅಂತ ಇಷ್ಟೆಲ್ಲ ಕುತಂತ್ರ ಮಾಡ್ತಾ ಇದ್ದೀನಿ ಅಂತ ನೀವೆಲ್ಲ ಅನ್ಕೊಂಡಿದ್ದೀರಾ? ಅಥವಾ ಬೈರ ಹೆಂಡತಿ ಹತ್ರ ಹೋಗಿ ಕೇಸ್ ವಾಪಸ್ ತಗೋ ಅಂತ ಹೇಳಿದ್ದು ಇವಳ ಜೀವನ ಹಾಳು ಮಾಡೋದಕ್ಕೋಸ್ಕರ ಅಂತ ನೀವೆಲ್ಲ ಅನ್ಕೊಂಡ್ರಾ? ಇಲ್ಲ, ಇದೇನಾದ್ರೂ ಹೊರಗಡೆ ಬಂದ್ರೆ ನಮ್ ಕಂಪ್ನಿ ಮರ್ಯಾದೆ ಹಾಳಾಗೋಗುತ್ತೆ. ಈಗಾಗ್ಲೇ ಪುಷ್ಪಕ್ ಫ್ಯಾಮಿಲಿ ಎಷ್ಟು ಡಿಸ್ಟರ್ಬ್ಡ್ ಆಗಿದೆ ಅಂತ ನಿಮ್ಗೆಲ್ಲ ಏನಾದ್ರೂ ಒಂಚೂರಾದ್ರೂ ಐಡಿಯಾ ಇದೆಯಾ? ನಮ್ ಕಂಪ್ನಿನ ಕೆಳಗ್ ಮಾಡ್ಬೇಕು ಅಂತ ಎಷ್ಟು ಸಾಕಷ್ಟು ಕಾಂಪಿಟೇಟರ್ಸ್ ವೇಟ್ ಮಾಡ್ತಿದ್ದಾರೆ. ಈ ವಿಚಾರ ಏನಾದ್ರೂ ಹೊರಗಡೆ ಬಂದ್ರೆ ನಮ್ ಕಂಪ್ನಿ ಮರ್ಯಾದೆ ಹೋಗುತ್ತೆ. ಅಷ್ಟೇ ಅಲ್ಲ, ಅದರಿಂದ ಎಷ್ಟೋ ಜನ ಕೆಲ್ಸ ಕಳ್ಕೋತಾರೆ. ನೀವೆಲ್ಲ ನಾನು ಇಷ್ಟೊತ್ತು ಮಾತಾಡಿದ್ದು ಬರೀ ನನ್ನ ಕಂಪನಿ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೀನಿ ಅಂತ ಮಾತ್ರ ಅನ್ಕೊಂಡಿರ್ತೀರಾ. ಇಲ್ಲ, ಮೈನನ್ ವಿಚಾರ ಏನಾದ್ರೂ ಹೊರಗಡೆ ಬಂದ್ರೆ ಸೋಷಿಯಲ್ ಮೀಡಿಯಾ, ನ್ಯೂಸ್ ಚಾನೆಲ್, ಪೇಪರ್ಗಳಲ್ಲೆಲ್ಲ ಇವಳ ಕ್ಯಾರೆಕ್ಟರ್ ಬಗ್ಗೆ ಕೆಟ್ಟದಾಗಿ ಹಬ್ಸೋದಕ್ಕೆ ಶುರು ಮಾಡ್ತಾರೆ. ಈಗಷ್ಟೇ ಮದ್ವೆ ಆಗಿರೋ ಧ್ರುವ ಮೈನಾ ಬಗ್ಗೆ ಎಲ್ಲರೂ ಕೆಟ್ಟದಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಇವರಿಬ್ರು ಜಗತ್ತಲ್ಲಿ ತಲೆನೇ ಎತ್ಕೊಂಡು ತಿರ್ಗಾಡಕ್ ಆಗದೆ ಇರೋ ಪರಿಸ್ಥಿತಿಗೆ ಬಂದ್ಬಿಡ್ತಾರೆ. ಇದೆಲ್ಲದನ್ನು ಯೋಚನೆ ಮಾಡಿನೇ ನಾನು ಬೈರನ್ ಹೆಂಡತಿ ಹತ್ರ ಹೋಗಿ ಕೇಸ್ನ ವಾಪಸ್ ತಗೋ ಅಂತ ಹೇಳಿದ್ದು. ಇವರೆಲ್ಲ ನನ್ನ ನಂಬಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ನೀನು ನನ್ನ ನಂಬ್ತಿಲ್ವಾ? ನೀನು ನನ್ನ ಮೇಲೆ ಸಂದೇಹ ಪಡ್ತಿದ್ಯಾ? ನೋಡು ಮೈನಾ, ನಿನ್ ಮೇಲೆ ನನ್ನ ಕೋಪ ಇದ್ದಿದ್ದೇನೋ ನಿಜ, ನಿನಗೆ ನಾನು ತೊಂದರೆ ಕೊಟ್ಟಿದ್ದು ನಿಜ.
ಆದ್ರೆ ನಿನ್ ಜೀವನದಲ್ಲಿ ಯಾವತ್ತ ಆ ರೀತಿ ಒಂದು ಇನ್ಸಿಡೆಂಟ್ ಆಯ್ತು ಆವತ್ತಿಂದ ಒಂದ್ ಹೆಣ್ಣಾಗಿ ನಾನು ನಿನ್ನ ಅರ್ಥ ಮಾಡ್ಕೊಳಕ್ ಶುರು ಮಾಡಿದೆ. ನಿನ್ ಪ್ರತಿ ಒಂದು ಹೆಜ್ಜೆಲೂ ನಾನು ನಿನಗೆ ಸಪೋರ್ಟ್ ಆಗಿ ನಿಲ್ಬೇಕು ಅಂತ ಅವತ್ತೇ ನಿರ್ಧಾರ ಮಾಡ್ಬಿಟ್ಟೆ. ನೋಡು ಮೈನಾ, ನಾನು ನಿನ್ನ ನನ್ನ ಕಂಪನಿ ಎಂಪ್ಲಾಯಿ ಆಗಿ ನೋಡ್ತಿಲ್ಲ ಅಥವಾ ಈ ಹಾಸ್ಟೆಲಲ್ಲಿ ಒಬ್ಳಾಗಿ ನೋಡ್ತಿಲ್ಲ, ನನ್ನ ಸ್ನೇಹಿತೆ ಆಗಿ ನೋಡ್ತಾ ಇದ್ದೀನಿ. ಹಾಗಿರುವಾಗ ನೀನು ನನ್ನ ನಂಬ್ತಿಲ್ವಾ? ಇಲ್ಲ ನರ್ತನ, ನಾನು ನಿನ್ನ ನಂಬ್ತಿದ್ದೀನಿ. ಇಲ್ಲ ಮೈನಾ, ನೀ ನನ್ನನ್ನು ನಂಬ್ತಾ ಇಲ್ಲ. ನಾನು ಎಷ್ಟೇ ಬದಲಾಗಿದ್ರು ನೀವೆಲ್ಲರೂ ನನ್ನನ್ನು ಹಳಿ ನರ್ತನ ಥರನೇ ನೋಡ್ತಾ ಇದ್ದೀರಾ. ನೀವೆಲ್ರಿಗೂ ಎಷ್ಟು ಒಳ್ಳೇದು ಮಾಡಬೇಕು ಅಂತ ನೋಡ್ತಿದ್ರು ಅದ್ಯಾವುದು ನಿಮಗೆ ಕಾಣಿಸ್ತಾನೆ ಇಲ್ಲ. ಅಷ್ಟೇ ಯಾಕೆ ನನ್ನ ಪುಷ್ಪಕ್ಕೆ ನನ್ನನ್ನು ಅರ್ಥ ಮಾಡ್ಕೋತಿಲ್ಲ. ಹಾಗೆಲ್ಲ ಇಲ್ಲ ನರ್ತನ. ನೋಡು, ನಿನ್ ಮೇಲೆ ನನಗೆ ಯಾವ ಸಂದೇಹನೂ ಇಲ್ಲ. ಯಾರು ಏನೇ ಹೇಳಿದ್ರು ನಿನ್ನ ವಿಷಯದಲ್ಲಿ ನಾನು ಸಪೋರ್ಟಿವ್ ಆಗಿ ನಿಲ್ತೀನಿ. ಯಾರು ನಂಬಿಲ್ಲ ಅಂದ್ರೂ ಪರವಾಗಿಲ್ಲ, ನೀನ್ ನನ್ನನ್ನು ಧಾರಾಳವಾಗಿ ನಂಬಹುದು. ಅದ್ ನಿನ್ಗೂ ಗೊತ್ತಿದೆ. ನನ್ನ ಪುಷ್ಪಕ್ ಮದ್ವೆ ಮಾಡ್ಬೇಕು ಅಂತ ನಮ್ಮಿಬ್ರು ಮನೇಲೂ ಮಾತುಕತೆ ನಡೀತಿದೆ. ಈ ನಡುವೆ ಪುಷ್ಪಕ್ಕು ನನ್ನ ಹತ್ರನೂ ತುಂಬಾ ಚೆನ್ನಾಗಿ ಮಾತಾಡೋದಕ್ಕೆ ಶುರು ಮಾಡಿದ್ದಾನೆ. ಮೈನಾ, ಹೇಗಾದ್ರೂ ಮಾಡಿ ಪುಷ್ಪಕ್ ಹತ್ರ ಇದನ್ನೆಲ್ಲ ಮಾತಾಡಿ ಅವನಿಗೆ ಅರ್ಥ ಮಾಡಿಸ್ತೀಯಾ? ಅವನಿಗೆ ಹೇಳು ನಾನು ಯಾವುದೇ ಕೆಟ್ಟ ದೇಶದಿಂದ ಇದನ್ನೆಲ್ಲ ಮಾಡಿಲ್ಲ ಅಂತ. ನೀನ್ ಹೇಳಿದ್ರೆ ಅವನು ಅರ್ಥ ಮಾಡ್ಕೋತಾನೆ. ನೋಡು, ನಿನಗೆ ಹೇಗೆ ನಿನ್ ಧ್ರುವ ಚೆನ್ನಾಗಿರ್ಬೇಕು ಅಂತ ಇದೆಯೋ ಹಾಗೆ ನನಗೆ ನನ್ ಪುಷ್ಪಕ್ ಚೆನ್ನಾಗಿರ್ಬೇಕು ಅಂತ ಆಸೆ. ಅದಕ್ಕೆ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ. ಪ್ಲೀಸ್ ಮೈನಾ, ನೀನೇ ಅವನ ಹತ್ರ ಮಾತಾಡಿ ಇದನ್ನೆಲ್ಲ ಅರ್ಥ ಮಾಡಿಸು ಪ್ಲೀಸ್. ನೋಡು ಮೈನಾ, ಅವಳು ಮಾತಾಡಿದ್ದನ್ನೆಲ್ಲ ಕೇಳಿಸ್ಕೊಂಡು ಅವಳು ಒಳ್ಳೆಯವಳಂತ ನಂಬೇಡ. ನಿಂಗೆ ನಿಜವಾಗ್ಲೂ ಬೈರ ಸಿಗ್ಬೇಕು ಅಂದ್ರೆ ನೀನಿಲ್ಲಿ ಇರಬಾರ್ದು. ನೀನ್ ಇಲ್ಲಿತ್ಕೊಂಡು ಬೈರನ್ ಹುಡ್ಕಕ್ ಟ್ರೈ ಮಾಡಿದ್ರೆ ಅವಳನ್ನ ಫಾಲೋ ಮಾಡಿ ಎಲ್ಲ ಕೆಲ್ಸನೂ ಹಾಳು ಮಾಡ್ತಾಳೆ. ಅದೇ ನೀನ್ ಧ್ರುವನ್ ಜೊತೆಗಿದ್ರೆ ಬೈರನ್ ಹುಡ್ಕಕ್ಕೆ ಈಸಿ ಆಗುತ್ತೆ.